ಸತ್ಯವನ್ನು ಅರಿತಾಗ ಧರ್ಮದ ಮಾರ್ಗ ಸಿಗ್ತದ. ಸತ್ಯವನ್ನು ಅರಿಬೇಕು ಅಂದ್ರೆ ಗುರುವಿನ ನೆರವು ಬೇಕಾಗ್ತದೆ. ಗುರುವಿನ ನೆರವು ಸಿಗಬೇಕಂದ್ರೆ ಅಂತರಾತ್ಮದಲ್ಲಿರುವ ಆತ್ಮಜ್ಞಾನಿಯನ್ನು ಅರಿಬೇಕು. ಅರಿವು ಅನ್ನೋದು ಸತ್ಯ. ಅರಿತುಕೊಂಡಾಗಲೇ ಧರ್ಮದ ಮಾರ್ಗ. ಸತ್ಯ ಮತ್ತು ಧರ್ಮದ ಮಾರ್ಗ ಸ್ವಲ್ಪ ನಿಧಾನವಾಗಿರ್ತದ. ಈ ಮಾರ್ಗ ಸ್ವಲ್ಪ ಕಠಿಣ. ಯಾಕಂದ್ರೆ ಸತ್ಯದಿಂದ ಧರ್ಮದ ಮಾರ್ಗದಲ್ಲಿ ನಡಿಬೇಕಾದ್ರೆ ಸ್ವಲ್ಪ ಕಲ್ಲು ಮುಳ್ಳು ಅಡ್ಡ ಬರ್ತಾವ. ಅವುಗಳನ್ನು ಸ್ವಚ್ಛ ಮಾಡ್ಕೋಂತ ಮುಂದೆ ಹೊಂಟ್ರೆ ಈ ದಾರಿ ಬಹಳ ಶ್ರೇಷ್ಠ. ಸತ್ಯ ಧರ್ಮದ ದಾರಿಯಲ್ಲಿ ನಡೆಯೋದನ್ನು ಪ್ರಾರಂಭ ಮಾಡ್ರಿ. ನಿಮ್ಮ ಹಿಂದೆ ಬರೋರಿಗೆ ನೀವೇ ದಾರಿದೀಪ, ಬೆಳಕು. ನೀವು ಹಾಕಿಕೊಟ್ಟಂಥ ಮಾರ್ಗ ಶಾಶ್ವತ. ಇದು ಸತ್ಯ, ಇದು ಆತ್ಮಜ್ಞಾನ, ಇದು ಆ ಭಗವಂತನ ಗುರುವಾಣಿ.